ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾವು ಈ ವಿಡಿಯೋದಲ್ಲಿ ನೀವು ನೋಡ್ತಿರೋ ಹಾಗೆ ತಮ್ಮನೈಲ್ ನೋಡ್ತಿರೋ ಹಾಗೆ ನೀಟ್ 2026 ಕ್ವಶನ್ ಪೇಪರ್ ಲೀಕ್ ಆಯಿತಾ, ಹಾಗೆ ನೀಟ್ 2026 ಎಕ್ಸಾಮಿನೇಷನ್ ಮತ್ತೆ ರೀಕಂಡಕ್ಟ್ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಇವತ್ತೊಂದು ಲೇಟೆಸ್ಟ್ ನ್ಯೂಸ್ ಇದೆ, ಅದರ ಬಗ್ಗೆ ನೋಡೋಣ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಓಕೆ, ನೀಟ್ ಎಕ್ಸಾಮಿನೇಷನ್ ನಡೆದಿರುತ್ತೆ. ಸೊ ನೀಟ್ ಎಕ್ಸಾಮಿನೇಷನ್ ಮುಗಿದ ನಂತರ ಸೊ ಏನಾಗಿದೆ ಅಂತಂದರೆ ಓವರಾಲ್ 300 ಗೆಸ್ ಪೇಪರ್ ಅಂತ ಒಂದು ರಾಜಸ್ಥಾನದಲ್ಲಿ ಒಂದು ಪೇಪರನ್ನು ಕೊಟ್ಟಿರ್ತಾರೆ. ಆ ಪೇಪರಲ್ಲಿ 300 ಕ್ವಶನ್ಸಲ್ಲಿ ಆಲ್ಮೋಸ್ಟ್ 140 ಕ್ವಶನ್ಸು ಎಕ್ಸಾಕ್ಟಾಗಿ ಮ್ಯಾಚ್ ಆಗಿರುವಂಥದ್ದು. ರಾಜಸ್ಥಾನದಲ್ಲಿ ಒಂದು ಗೆಸ್ ಪೇಪರ್ ಅಂತ ಎಕ್ಸಾಮಿಗಿಂತೂ ಮೊದಲು 300 ಒಂದು ಗೆಸ್ ಕ್ವಶನ್ಸ್ ಅಂತ ಕೊಟ್ಟಿರುವಂಥದ್ದು. ಆ ಗೆಸ್ ಮಾಡುವಂಥ ಕ್ವಶನ್ಸಲ್ಲಿ 140 ಕ್ವಶನ್ಸು ಎಕ್ಸಾಕ್ಟಾಗಿ ಮ್ಯಾಚ್ ಆಗಿರುವಂಥದ್ದು. ಅದು ರಾಜಸ್ಥಾನ ಪೊಲೀಸ್ ಸ್ಟೇಷನಲ್ಲಿ SOGನಲ್ಲಿ ರಿಪೋರ್ಟ್ ಆಗಿರುತ್ತೆ. ಸೊ ಅದಾದ ನಂತರ ಅದನ್ನು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನು ನೀಟ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿರುತ್ತೆ ಅವರಿಗೆ ರಿಪೋರ್ಟ್ ಮಾಡಿರ್ತಾರೆ, ಈ ಥರ ಕ್ವಶನ್ ಪೇಪರ್ ಲೀಕ್ ಆಗಿದೆ. ಸೊ ಈ ಥರ ಇಷ್ಟು ಕ್ವಶನ್ಸ್ 140 ಕ್ವಶನ್ಸು ಲೀಕ್ ಆಗಿರುತ್ತೆ. ಸೊ ಈಗ ನೋಡ್ಬೋದು 300 ಕ್ವಶನ್ಸ್ ಕೊಟ್ಟಿರುವಂಥದ್ದು ಗೆಸ್ ಪೇಪರಲ್ಲಿ 300ಅಲ್ಲಿ 140 ಎಕ್ಸಾಕ್ಟಾಗಿ ಮ್ಯಾಚ್ ಆಗ್ತಿದೆ ಅಂತಂದರೆ ಸೊ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅನ್ನೋವಂಥ ವಿಚಾರವಾಗಿ ಸೊ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಗೆ ರಿಪೋರ್ಟ್ ಮಾಡ್ತಾರೆ. ಅದಾದ ನಂತರ ಸೊ ಈಗ ನಮ್ಮ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಒಂದು ನೋಟಿಸನ್ನು ಪ್ರೆಸ್ ರಿಲೀಸನ್ನು ಮಾಡಿದ್ದಾರೆ. ಅದು ನೋಡೋದಾದರೆ ನೀವಿಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಸೊ ಡೀಟೇಲಾಗಿ ನೋಡೋದಾದರೆ The National Testing Agency is aware of reports concerning the action initiated by the Rajasthan Special Operations. ಆಗಲೇ ನಾನು ನಿಮಗೆ ಒಂದು ತೋರಿಸಿದ್ದೆ ಅಲ್ವಾ, ಸೊ ರಾಜಸ್ಥಾನ ಸ್ಪೆಷಲ್ ಆರ್ಗನೈಸೇಷನ್ ಗ್ರೂಪ್ ಇದೆಯಲ್ವಾ, ಅದರಿಂದ ರಿಪೋರ್ಟ್ ಆಗಿರುವಂತಹ ಆ ಇನ್ಫಾರ್ಮೇಷನ್ ಪ್ರಕಾರವಾಗಿ ಸೊ ನೀಟ್ ಎಕ್ಸಾಮಿನೇಷನ್ 2026 ಎಕ್ಸಾಮಿನೇಷನಲ್ಲಿ ಸೊ ಸ್ವಲ್ಪ ಏನೋ ಇರ್ರೆಗ್ಯುಲಾರಿಟೀಸ್ ಕಾಣಿಸ್ತಿರುವಂಥದ್ದನ್ನು ನಾವು ರಿಪೋರ್ಟ್ ಆಗಿದೆ ಅನ್ನುವಂಥದ್ದನ್ನು ಅದರ ಬೇಸ್ಡ್ ಆನ್ ದಟ್ ಅವರು ಕೆಳಗಡೆ 3 ಪಾಯಿಂಟ್ಸನ್ನು ನೀವು ನೋಡ್ಬೋದು, 5 ಪಾಯಿಂಟ್ಸನ್ನು ಟೋಟಲ್ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಎಕ್ಸಾಮಿನೇಷನ್ ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ದ ಎಕ್ಸಾಮಿನೇಷನ್ ಇಸ್ ಆನ್ 3rd May 2026 ವಾಸ್ ಕಂಡಕ್ಟೆಡ್ ಸ್ಕೆಡ್ಯೂಲ್ ಅಂಡರ್ ದಿ ಫುಲ್ ಸೆಕ್ಯೂರಿಟಿ ಪ್ರೋಟೋಕಾಲ್. ಇವರು ಫಸ್ಟ್ ಪಾಯಿಂಟಲ್ಲಿ ಏನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತಂದರೆ ನಮ್ಮ ಕ್ವಶನ್ ಪೇಪರ್ ಲೀಕ್ ಆಗಿರೋದಕ್ಕೆ ಚಾನ್ಸೇ ಇಲ್ಲವ ಅನ್ನೋಂಥ ವಿಚಾರವನ್ನು ಸೊ ಫಸ್ಟ್ ಪಾಯಿಂಟಲ್ಲಿ ಹೇಳ್ತಿದ್ದಾರೆ. ಯಾವ ರೀತಿಯಾಗಿ ನಾವು ನೀಟ್ ಎಕ್ಸಾಮನ್ನು ಕಂಡಕ್ಟ್ ಮಾಡಿದ್ದೀವಿ ಅಂತ ನೋಡ್ಬೋದು. ಇಲ್ಲಿ ನೀವು ಕ್ವಶನ್ ಪೇಪರ್ಸನ್ನು ಕಂಪ್ಲೀಟಾಗಿ GPS ಟ್ರ್ಯಾಕ್ಡ್ ವೆಹಿಕಲ್ಸಲ್ಲಿ ಕಂಪ್ಲೀಟಾಗಿ ತೊಗೊಂಡೋಗಿರ್ತಾರೆ. ಹಾಗೆ ಟ್ರೇಸಬಲ್ ವಾಟರ್ ಮಾರ್ಕ್ ಇರುತ್ತೆ, ಐಡೆಂಟಿಫೈಯರ್ಸ್ ಇರುತ್ತೆ. ಹಾಗಾಗಿರೋದ್ರಿಂದ ಮತ್ತು AI ಬೇಸ್ಡ್ CCTV ಮಾನಿಟರಿಂಗ್ ಇದೆ, ಸೆಂಟ್ರಲ್ ಕಂಟ್ರೋಲ್ ರೂಮ್ ಇದೆ, ಸೊ ಬಯೋಮೆಟ್ರಿಕ್ ವೆರಿಫಿಕೇಷನ್ ಇರುತ್ತೆ, ಸೊ ಮತ್ತು 5G ಜಾಮರ್ಸ್ ಇರುತ್ತೆ. ಸೊ ಇಷ್ಟೆಲ್ಲ ನಾವು ಮಾಡಿರುವಂಥದ್ದು ಎಕ್ಸಾಮಿನೇಷನ್ಗೆ ಸೊ ಅನ್ನುವಂಥ ವಿಚಾರವನ್ನು ನಾವು ಅಂದರೆ ಎಕ್ಸಾಮಿನೇಷನನ್ನು ಸುಮ್ಮನೆ ಜಸ್ಟ್ ಲೈಕ್ ದಟ್ ಹಾಗೆ ಹೋಗಿರೋದಿಲ್ಲ ಪೇಪರು. ಸೊ ನೋಡೋಣ, ಸೊ ಇಷ್ಟು ವಿಚಾರಗಳನ್ನು ನಾವು ಮಾಡಿರ್ತೀವಿ ಎಕ್ಸಾಮನ್ನು ಒಂದು ಕಂಡಕ್ಟ್ ಮಾಡಬೇಕಾದ್ರೆ, ಇಷ್ಟೆಲ್ಲ ನಾವು ಪ್ರೊಸೀಜರ್ ಇರುತ್ತೆ ಅನ್ನುವಂಥದ್ದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೆಕೆಂಡ್ ಪಾಯಿಂಟಲ್ಲಿ ಬಂದರೆ ಆನ್ ದ ಲೇಟ್ ಈವ್ನಿಂಗ್ 7 May 2026 ಅಂದರೆ ಎಕ್ಸಾಮಿನೇಷನ್ May 3ನೇ ತಾರೀಕು ಮುಗಿದಿದ್ದ ಆದ ನಂತರ May 7ನೇ ತಾರೀಕು ಈವ್ನಿಂಗ್ ಏನಾಗಿದೆ ಅಂತಂದರೆ ಸೊ NTA ಸ್ವಲ್ಪ ಇನ್ಪುಟ್ಸು ದೊರಕಿದೆ. ಏನು ಇನ್ಪುಟ್ ದೊರಕಿದೆ ಅಂತಂದರೆ ನೀವು ನೋಡ್ಬೋದು, ಸ್ವಲ್ಪ ಮಾಲ್ ಪ್ರಾಕ್ಟೀಸ್ ಆಕ್ಟಿವಿಟಿ, ಅದೇ ನಾನು ಮೊದಲೇ ಪಾಯಿಂಟ್ ಹೇಳಿದ್ನಲ್ವ, ರಾಜಸ್ಥಾನ್ ಸ್ಪೆಷಲ್ ಆಪರೇಷನ್ ಗ್ರೂಪಿಂದ ಇವರಿಗೆ ಇನ್ಪುಟ್ಸು ಬಂದಿರುತ್ತೆ. ಸೊ ಅದಾದ ನಂತರ NTA ಏಜೆನ್ಸಿ ಸೆಂಟ್ರಲ್ ಏಜೆನ್ಸಿ ಮಾರ್ನಿಂಗ್ 8th May 2026 ಏನಾಗಿರುತ್ತೆ ಅಂದರೆ ಇಂಡಿಪೆಂಡೆಂಟ್ ಆಗಿ ಇದನ್ನು ವೆರಿಫಿಕೇಷನ್ ಮತ್ತು ನೆಸಸರಿ ಆ್ಯಕ್ಷನ್ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದಾದ ನಂತರ ನೋಡ್ಬೋದು, ಇಲ್ಲಿ ಕಂಪ್ಲೀಟ್ಲಿ ಫುಲ್ಲಿ ನೀವು ನೋಡ್ಬೋದು ಡೀಟೇಲ್ಸಾಗಿ ಕೊಟ್ಟಿದ್ದಾರೆ. ಇದೆಲ್ಲ ಕಂಪ್ಲೀಟ್ಲಿ ರಿಸಲ್ಟ್ಸ್ ದೇರ್ ಪ್ರೊಫೆಷನಲ್ ಟೈಮ್ಲಿ ವರ್ಕ್. NTA ಹ್ಯಾಸ್ ಪ್ಲೇಸ್ಡ್ ರೆಕಾರ್ಡ್ ಅಪ್ರಿಸಿಯೇಷನ್ ಆಫ್ ದ ಏಜೆನ್ಸೀಸ್ ಲೀಡಿಂಗ್ ಫಾರ್ ದ ಎಫರ್ಟ್, ಕನ್ಫರ್ಮ್ಸ್ ಇನ್ ದ ವರ್ಕಿಂಗ್ ಕ್ಲೋಸ್ಲಿ ಫಾರ್ ದ ಫುಲ್ಲಿ ಸಪೋರ್ಟಿಂಗ್ ರೋಲ್, ಪ್ರೊವೈಡಿಂಗ್ ಆಲ್ ದ ಎಕ್ಸಾಮಿನೇಷನ್ ರಿಲೇಟೆಡ್ ಡೇಟಾ. ಸೊ ನೀವು ನೋಡ್ತಿರ್ಬೋದು, ನಾವು ಏಜೆನ್ಸಿ NTA ಏನೇ ಆಗಿದೆ ಕಂಪ್ಲೀಟಾಗಿ ಇದನ್ನು ಎಫರ್ಟ್ ಹಾಕಿ ಮಾಡ್ತಿದೆ ಅಂತ ಹೇಳಿದ್ದಾರೆ. ಅದಾದ ನಂತರ ಬರೋದು ಮೇಜರ್ ಪಾಯಿಂಟ್ ಈಗ ನಮಗೆ. ಸೊ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಇದೆಯಲ್ವ, ಅದು ನಮಗೆ ಕನ್ಕ್ಲೂಷನ್ ಕೊಡುವಂಥದ್ದು. ಸೊ ದ ಮ್ಯಾಟರ್ ಈಸ್ ಪ್ರೆಸೆಂಟ್ಲಿ ಅಂಡರ್ ಇನ್ವೆಸ್ಟಿಗೇಷನ್ ಅಂಡ್ ದ ಫ್ಯಾಕ್ಟ್ಸ್ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಬೈ ದ ಏಜೆನ್ಸೀಸ್ ಇನ್ ದ ಡ್ಯೂ ಕೋರ್ಸ್ ಅಂತಂದರೆ ಈಗ ಇನ್ನೂ ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಇದೆ ಈ ಮ್ಯಾಟರು. ಸೊ ಅದಕ್ಕೆ ಮುಂಚೆನೇ ಯಾವುದೇ ಕನ್ಕ್ಲೂಷನ್ಗೂ NTA ಬರೋದಕ್ಕೆ ರೆಡಿ ಇಲ್ಲ.
ಸೊ ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ, ನೀವೇನಾದರೂ ಅಂದ್ಕೊಂಡಿದ್ರೆ ನೀಟ್ ಎಕ್ಸಾಮಿನೇಷನ್ ರೀಕಂಡಕ್ಟ್ ಮಾಡ್ತಾರೆ ಅಂತಂದರೆ ಪ್ರೆಸೆಂಟ್ ಸಿಚುವೇಶನ್ ನೋಡ್ತಾ ಇದ್ದರೆ ನೋ ಇಲ್ಲ, ಯಾಕೆಂದರೆ ಇದು ಸಿಂಪಲ್ ಪ್ರೊಸೀಜರ್ ಅಲ್ಲ. ಇದು ನೀಟ್ ಎಕ್ಸಾಮನ್ನು ಕಂಡಕ್ಟ್ ಮಾಡುವಂಥದ್ದು ತುಂಬ ಪ್ರೊಸೀಜರ್ ಇದೆ, ಮತ್ತು ನೀವು ನೋಡ್ತಿರ್ಬೋದು ಅದೆಲ್ಲನೂ. ಸೊ ಹಾಗಾಗಿರೋದ್ರಿಂದ ಈಗ ಪ್ರೆಸೆಂಟ್ ಸಿಚುವೇಶನನ್ನು ನೋಡೋದಾದರೆ ನೀಟ್ ಎಕ್ಸಾಮ್ ಎಕ್ಸಾಮ್ ಆಗುವ ಚಾನ್ಸಸ್ ಇಲ್ಲ. ಸೊ ಇದು ಇಷ್ಟು ಮಾತ್ರ ನಾವು ಹೇಳಬಲ್ಲೆ, ಯಾಕೆಂತಂದರೆ ನೋಡ್ಬೋದು ಇಲ್ಲಿ ಕೊಟ್ಟಿರುವಂಥ ಡೇಟಾ ಪ್ರಕಾರವಾಗಿ. ಸೊ ನೀವು ಯಾವುದೋ ಒಂದು ಇರುವಂತಹ ಸ್ವಲ್ಪ ಡೇಟಾನ ತಗೊಂಡು ನಾವು ಫೈನಲ್ ಕನ್ಕ್ಲೂಷನ್ಗೆ ಬರೋದಕ್ಕಾಗೋದಿಲ್ಲ. ಸೊ ಫುಲ್ ಇನ್ವೆಸ್ಟಿಗೇಷನ್ ಆಗಲಿ, ಸೊ ಅದಾದ ನಂತರ ನಾವು ಏನು ಆಕ್ಷನ್ ತೊಗೋಬೇಕು ಅದನ್ನು ನಾವು ಇಲ್ಲಿ ತೊಗೊಳ್ತೀವಿ ಅನ್ನೋವಂಥದ್ದನ್ನು NTA ಹೇಳ್ತಾ ಇದೆ ಕ್ಲೀನಾಗಿ. ಅದಾದಮೇಲೆ ಪೇರೆಂಟ್ಸ್ ಮತ್ತು ಕ್ಯಾಂಡಿಡೇಟ್ಸ್ಗೆ ಒಂದು ಕಂಪ್ಲೀಟ್ ಒಂದು ಮೆಸೇಜನ್ನು ಕೊಟ್ಟಿದೆ, ನೋಡ್ಬೋದು ಕೆಳಗಡೆ 4th ಪಾಯಿಂಟಲ್ಲಿ. ಫಾರ್ ದೇರ್ ಫ್ಯಾಮಿಲೀಸ್ ಆ್ಯಂಡ್ ಕ್ಯಾಂಡಿಡೇಟ್ಸ್, the effort and integrity of very large majority of bona fide aspirants is not in question and will be devalued. NTA is conscious about the anxiety reports on the nature can cause, and we ask candidates to allow the agencies space to complete their work. Any necessary steps will be taken consultation with their Ministry of Education at the appropriate stage ಅಂತ. ಸೊ ನೀವೇನು ಯೂಶ್ವಲಿ ಎಫರ್ಟ್ಸನ್ನು ಹಾಕಿರ್ತೀರ, ಸ್ಟೂಡೆಂಟ್ಸ್ ಎಕ್ಸಾಮ್ಸನ್ನು ಬರೆದಿರ್ತೀರ, ಖಂಡಿತವಾಗಿ ಇದನ್ನು NTA ಕನ್ಸಿಡರ್ ಮಾಡುತ್ತೆ. ಸೊ ಹಾಗಾಗಿರೋದ್ರಿಂದ ನೀವು ಯಾವುದೇ ರೀತಿಯಾದಂಥ ವರಿ ಆಗುವಂಥ ನೆಸೆಸಿಟಿ ಇಲ್ಲ ಅನ್ನುವಂಥ ವಿಚಾರವನ್ನು ಸೊ NTA ಕೊಡ್ತಾ ಇದೆ. ಹಾಗೆ ನಿಮಗೂ ಇನ್ನೂ ಏನಾದರೂ ಕ್ವೆರೀಸ್ ಇದ್ದರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಸನ್ನು ಕೊಟ್ಟಿದ್ದಾರೆ. ಸೊ ನಿಮಗೆ ಏನಾದರೂ ಇನ್ನೂ ಕ್ವೆರೀಸ್ ಏನಾದರೂ ಇದ್ದರೆ ಈ ಕಾಂಟ್ಯಾಕ್ಟ್ ನಂಬರ್ಸ್ಗೆ ನೀವು ಕಾಲ್ ಮಾಡಿ ಬೇಕಾದರೆ ನೀವು ಕ್ಲಿಯರ್ ಮಾಡ್ಕೋಬೋದು ಅನ್ನುವಂಥ ವಿಚಾರವನ್ನು NTA ಕ್ಲಿಯರ್ ಆಗಿ ಹೇಳಿದೆ. ಸೊ ಈಗ ಸೋಫಾರ್ ಕೊಟ್ಟಿರುವಂಥ ಇನ್ಫಾರ್ಮೇಷನಲ್ಲಿ ಇದು ಇನ್ನೂ ಅಂಡರ್ ಇನ್ವೆಸ್ಟಿಗೇಷನ್, ಇನ್ನೂ ಇನ್ವೆಸ್ಟಿಗೇಷನ್ ಅಂಡರಲ್ಲೇ ಇದೆ ಇದು. ಸೊ ಇನ್ನೂ ಕನ್ಕ್ಲೂಷನ್ಗೆ ಬಂದಿಲ್ಲ. ಬಟ್ ನಾನು ಹೇಳೋದೇನಪ್ಪ ಅಂತಂದರೆ ನೀವು ಮೈಂಡಲ್ಲಿ ಇಟ್ಕೊಳ್ಳಿ, ಫರ್ದರ್ ನೀಟ್ ಎಕ್ಸಾಮಿನೇಷನ್ ಇರೋದಿಲ್ಲ ಅನ್ನುವಂಥದ್ದನ್ನು. ಸೊ ಆಗಿದೆಯಲ್ವಾ, ಇಷ್ಟು ನೀಟ್ 2026 ಪೇಪರ್ ಲೀಕಿನ ಇನ್ಫಾರ್ಮೇಷನ್ ಬಗ್ಗೆ. ಸೊ ಇನ್ನಷ್ಟು ಇನ್ಫಾರ್ಮೇಷನ್ ಮುಂದಿನ ವೀಡಿಯೋಗಳಲ್ಲಿ ನೋಡ್ತಿರೋಣ. ಥ್ಯಾಂಕ್ ಯು ಆಲ್.